ಸ್ನೇಹಿತರೆ, ನನಗೆ ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ರಿ, ಈ ಒಂದು ಕೋಳಿ ಸಾಕಾಣಿಕೆ ಮಾಡೋದಿಕ್ಕೆ ನಮ್ಗೆ ಯಾವ್ದಾದ್ರು ಕೂಡ ಸಹಾಯ ಸಿಗುತ್ತಾ ಸರ್ಕಾರದಿಂದ ಅಂತ ತುಂಬಾ ಜನರು ನಮ್ಗೆ ಕಮೆಂಟ್ ಮಾಡ್ತಾ ಇದ್ರಿ ಸ್ನೇಹಿತರೆ. ಆದ್ರೆ ಈ ಒಂದು ಸಂದರ್ಭಗಳಲ್ಲಿ ನಿಮ್ಗೆ ಈ ಒಂದು ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಯಾವುದೇ ರೀತಿಯಾದ ಸಹಾಯಧನ ಸಿಗೋದಿಲ್ಲ, ಅಂದ್ರೆ ಸಬ್ಸಿಡಿಗಳು ಯಾವುದು ಕೂಡ ಸಿಗೋದಿಲ್ಲ. ಅದ್ರ ಬದಲಾಗಿ ನಿಮ್ಗೆ ಈ ಒಂದು ಕೋಳಿ ಸಾಕಾಣಿಕೆ ಮಾಡೋದಿಕ್ಕೆ, ಈ ಒಂದು ನಾಟಿ ಕೋಳಿ ಸಾಕಾಣಿಕೆ ಮಾಡೋದಿಕ್ಕೆ ನಿಮ್ಗೆ ಕೋಳಿ ಮರಿಗಳನ್ನ ನಿಮ್ಗೆ ಸರ್ಕಾರದಿಂದನೇ ವಿತರಣೆನ ಮಾಡದೇ ಇರುವಂತದ್ದು. ಅಂದ್ರೆ 4 ವಾರದ ಒಂದು ಕೋಳಿ ಮರಿಗಳನ್ನ ನಿಮ್ಗೆ ಒಂದು ಸರ್ಕಾರದಿಂದನೇ ವಿತರಣೆನ ಮಾಡ್ತಾರೆ. ಅದನ್ನ ನೀವು ಸಾಕಾಣಿಕೆನ ಮಾಡ್ಬೇಕಾಗುತ್ತೆ. ಅದು ಕೂಡ ಬಹಳ ಎಚ್ಚರಿಕೆಯಿಂದ ನೀವು ಸಾಕಾಣಿಕೆ ಮಾಡ್ಬೇಕಾಗುತ್ತೆ. ಇದನ್ನ ನೀವು ಸಾಕೋದಿಕ್ಕೆ ನಿಮ್ಗೆ ಕೆಲವೊಂದಿಷ್ಟು ಅನುಭವಗಳಿದ್ರೆ ಬಹಳ ಒಳ್ಳೇದು ಸ್ನೇಹಿತರೆ. ಯಾಕಂತಂದ್ರೆ ಆ ಒಂದು ಕೋಳಿಗಳಿಗೆ ಮರಿಗಳನ್ನ ಏನು ಸಾಕಾಣಿಕೆ ಮಾಡ್ತೀವಿ ಅದನ್ನು ಕೂಡ ಈ ಒಂದು ಮಗುವಿನಂತೆ ನಾವು ಪಾಲನೆ ಆಗಿರ್ಬೋದು, ಪೋಷಣೆ ಆಗಿರ್ಬೋದು ಮಾಡ್ಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಕೂಡ ಅದ್ರ ಬಗ್ಗೆ ಅನುಭವ ಇದ್ದಂಥವ್ರು ಇದನ್ನ ಈ ಒಂದು ಸ್ಕೀಮ್ ಅಲ್ಲಿ ನೀವು ಅರ್ಜಿನ ಹಾಕಿ ಈ ಒಂದು ಕೋಳಿ ಮರಿಗಳನ್ನ ತಗೋಬಹುದು. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ನಮ್ಮ ಒಂದು ಚಾನಲ್ ಅಲ್ಲಿ ಯಾವಾಗಲೂ ಕೂಡ ಇದೇ ರೀತಿಯಾದ ಒಂದು ರೈತರಿಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಹಲವಾರು ಈ ಒಂದು ಗವರ್ನಮೆಂಟ್ ಒಂದು ಯೋಜನೆಗಳಾಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಕೂಡ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ. ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ನಿಮ್ಗೆ ಈ ಒಂದು ಯಾವುದೇ ಒಂದು ಸರ್ಕಾರದ ಒಂದು ಯೋಜನೆಗಳಾಗಿರ್ಬೋದು, ಯಾವುದೇ ರೀತಿಯಾದ ಒಂದು ಅಪ್ಡೇಟ್ ಗಳನ್ನ ಬಿಟ್ರು ಕೂಡ ಅದು ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗೋದಿಲ್ಲ. ಅವರು ಈ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲಾ ಕಡೆನೂ ಕೂಡ ಬೋರ್ಡ್ ಆಗ್ತಾರೆ. ಆದ್ರೆ ಈ ಒಂದು ಸ್ಕೀಮ್ ಗಳ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲೂ ಕೂಡ ಪ್ರಚಾರ ಸಿಗೋದಿಲ್ಲ, ಪ್ರಚಾರ ಮಾಡೋದಿಲ್ಲ. ಹಾಗಾಗಿ ದಯವಿಟ್ಟು ಕೂಡ ನೀವು ಏನಾದ್ರೂ ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರೆ ದಿನನಿತ್ಯ ರೈತರಿಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಯಾವುದೇ ರೀತಿಯಾದ ಒಂದು ಹೊಸ ಹೊಸ ವಿಚಾರಗಳ ಬಗ್ಗೆ ನಾವು ಕೂಡ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಮೊದಲನೇದಾಗಿ ಈ ಒಂದು ಕೋಳಿ ಸಾಕಾಣಿಕೆ ಮಾಡೋದಿಕ್ಕೆ, ಈ ಒಂದು ಕೋಳಿ ಮರಿಗಳನ್ನ ನಾವು ಪಡ್ಕೊಳ್ಳೋದಿಕ್ಕೆ ಯಾರೆಲ್ಲ ಅರ್ಹರು, ಅಂದ್ರೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂತ ನೋಡೋದಾದ್ರೆ, ಒಂದು ನಾಟಿ ಕೋಳಿ ಮರಿಗಳನ್ನ ಪಡೆಯಲು ಎಲ್ಲಾ ವರ್ಗದ ರೈತರು, ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಬಹುದು. ಅಂದ್ರೆ ಈ ಒಂದು ನಾಟಿ ಕೋಳಿ ಮರಿಗಳನ್ನ ನೀವು ಏನ್ ಪಡ್ಕೊಳ್ತೀರಾ ಅದಕ್ಕೆ ಎಲ್ಲಾ ವರ್ಗದ ಒಂದು ಮಹಿಳೆಯರು ಅರ್ಜಿ ಸಲ್ಲಿಸಬಹುದು. ಯಾರಿಗೂ ಕೂಡ ಆ ವರ್ಗ, ಈ ವರ್ಗ, ಆ ಕೆಟಗರಿ, ಈ ಕೆಟಗರಿ ಅಂತ ಏನಿಲ್ಲ. ಎಲ್ಲಾ ವರ್ಗದ ಮಹಿಳೆಯರು ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಗ್ರಾಮಗಳಲ್ಲಿ ವಾಸಿಸುವಂತವ್ರು ಮತ್ತೆ ಈ ಒಂದು ರೈತರ ಒಂದು ಕುಟುಂಬದಲ್ಲಿ ಯಾರೆಲ್ಲ ಈ ಒಂದು ಮಹಿಳೆಯರು ಇದ್ದಾರೆ, ಅಂದ್ರೆ ಈ ಒಂದು ಕೃಷಿ ಚಟುವಟಿಕೆಯಲ್ಲಿ ಒಂದು ಇರುವಂತ ಮಹಿಳೆಯರು ಯಾರಿದ್ದಾರೆ ಅಂತವ್ರು ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಈಗಾಗಲೇ ಹಿಂದಿನ ಒಂದು ವರ್ಷದಲ್ಲಿ ಇಲಾಖೆಯಿಂದ ಕೋಳಿ ಮರಿ ಪಡೆದಿರುವವರು ಮತ್ತೊಮ್ಮೆ ಈ ವರ್ಷ ಸಲ್ಲಿಸಲು ಈ ಒಂದು ಆಗೋದಿಲ್ಲ. ಅಂದ್ರೆ ನೀವು ಹೋದ ವರ್ಷ ಏನಾದ್ರು ಕೂಡ ಒಂದು ಕೋಳಿ ಮರಿಗಳನ್ನ ತಗೊಳ್ಳೋದಕ್ಕೆ ಒಂದು ಅರ್ಜಿನ ತಗೊಂಡಿದ್ರೆ ಅಂತವ್ರು ಈ ವರ್ಷದಲ್ಲಿ ನಿಮ್ಗೆ ತಗೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ನೆಕ್ಸ್ಟ್ ಈ ಒಂದು ಅರ್ಜಿನ ಎಲ್ಲಿ ಸಲ್ಲಿಸಬೇಕಾಗುತ್ತೆ ಅಂತ ನೋಡೋದಾದ್ರೆ, ಈ ಒಂದು ನಿಮ್ಮ ಒಂದು ತಾಲೂಕಿನ ಪಶುಪಾಲನಾ ಇಲಾಖೆಯಲ್ಲಿರುತ್ತಲ್ವಾ, ಅಲ್ಲಿ ನೀವು ನೇರವಾಗಿ ಭೇಟಿ ಮಾಡಿ ನಂತರದಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ನಿಮ್ಮ ಒಂದು ತಾಲೂಕಿನ ಈ ಒಂದು ಪಶುಪಾಲನಾ ಇಲಾಖೆ ಏನಿರುತ್ತೆ ಅಲ್ಲಿ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುವಂತದ್ದು. ನಂತರ ಅದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಂತರ ಫೋಟೋ ಬೇಕಾಗುತ್ತೆ, ನಂತರದಲ್ಲಿ ಬ್ಯಾಂಕ್ ಪಾಸ್ಬುಕ್ ಒಂದು ಏನು ಜೆರಾಕ್ಸ್ ಇರುತ್ತಲ್ವಾ ಅದು ಕೂಡ ಬೇಕಾಗುತ್ತೆ. ನಂತರ ಜಮೀನಿನ ಒಂದು ಪಾಣಿ ಬೇಕಾಗುತ್ತೆ. ಅಂದ್ರೆ ನೀವು ಆ ಒಂದು ಕೋಳಿನ ಸಾಕಾಣಿಕೆ ಮಾಡೋದಕ್ಕೆ ಆ ಒಂದು ಯಾವ ಒಂದು ಜಾಗದಲ್ಲಿ ಮಾಡ್ತಾ ಇದ್ದೀರಾ ಅದರ ಆ ಒಂದು ಪಾಣಿ ಕೂಡ ಬೇಕಾಗುತ್ತೆ. ಅದೇ ರೀತಿಯಾಗಿ ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳಿದ್ರೆ ನಿಮ್ಗೆ ಒಂದು ಏನು ಪಶುಪಾಲನಾ ಒಂದು ಇಲಾಖೆ ಏನಿರುತ್ತಲ್ವ ನಿಮ್ಮ ಒಂದು ತಾಲೂಕಲ್ಲಿ, ಅಲ್ಲಿ ಹೋಗಿ ಅರ್ಜಿನ ನೀವು ಹಾಕ್ಬೇಕಾಗುತ್ತೆ. ನಂತರದಲ್ಲಿ ಅದು ವೆರಿಫಿಕೇಶನ್ ಆದ್ಮೇಲೆ ನಿಮ್ಗೆ ಆ ಒಂದು ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಆ ಒಂದು ಕೋಳಿ ಮರಿಗಳನ್ನ ನಿಮ್ಗೆ ಕೊಡುವಂತದ್ದು. ಆ ಒಂದು ಕೋಳಿ ಮರಿಗಳನ್ನ ಈ ಒಂದು 3 ರಿಂದ 4 ತಿಂಗಳ ಕಾಲ ಬಹಳ ಒಂದು ಜಾಗೃತೆಯಿಂದ ನೀವು ನೋಡ್ಕೊಳ್ಬೇಕಾಗುತ್ತೆ. ನಂತರದಲ್ಲಿ ನಿಮ್ಗೆ ಆ ಒಂದು ಕೋಳಿ ಫಾರ್ಮ್ ಏನು ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ಮಾಡಬಹುದು ಆ ರೀತಿಯಾಗಿ ಮಾಡ್ಕೋಬಹುದು ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ನ ಮಾಡಿ, ಹಾಗೇನೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.